ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ಇವತ್ತು ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ದಾವಣಗೆರೆಯ SSM ನಗರದಲ್ಲಿ ಏನೀಗ ಒಂದು ಕ್ರೀಡಾಕೂಟ ಐತೆ. ಈ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ನಾವು ಆಗಮಿಸಿದ್ದೇವೆ. ಸ್ನೇಹಿತರೆ, ಇಲ್ಲಿ ಐತಲ್ಲ, ಇಲ್ಲಿನ ಯುವಕರ ಜೊತೆ ಆಜಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪೊಲೀಸ್ ಸಿಬ್ಬಂದಿ ಜೊತೆಗೆ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಇಲ್ಲಿನ ಯುವಕರ ಒಂದು ಕ್ರೀಡಾಪಟ ಇದೆ. ಅಲ್ಲಿ ಮತ್ತೆ ಬೀಸುವಂತ ಪ್ರಯತ್ನ, ಮತ್ತೊಂದು ಸಿಕ್ಸರ್ ದಾಖಲೆ ಆಗ್ತಾ ಇದೆ. ಮತ್ತೆ ಚೆಂಡು ಗಾಳಿಯಲ್ಲಿ ಒಂದನೇ 7ನೇ ಓಟ ಕೂಡ ಪೂರೈಕೆ ಆಗ್ತಾ ಇದೆ. ಅಷ್ಟೇ ಒಳ್ಳೆ ಕೂಡ ಕ್ಷೇತ್ರ ರಕ್ಷಣೆ ಮತ್ತೆ ಪುರಾಂತರವಾಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಈ ವೇಳೆ ಕ್ಯಾಚ್ ಕೈ ಸೇರ್ತಾ ಇದೆ. 2ನೇ ಹುತರಿ ಆಘಾತ ಕಳ್ಕೊಂಡ್ರು ಕೂಡ ಅಲ್ಲಿ ತನ್ನಿಗೆ ಎಸೆತ ಚೆಂಡು ದಿಕ್ಕು ಮತ್ತೆ ಬೀಸುವಂತ ಪ್ರಯತ್ನ, ಅಷ್ಟೇ ಒಳ್ಳೆ ಕೂಡ ಕ್ಷೇತ್ರ ರಕ್ಷಣೆ ಕೂಡ ಮತ್ತೆ ಬೀಸುವಂತ ಪ್ರಯತ್ನ, ಓಟ ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆವಾಗ್ತಾ ಇದೆ. ಓವರ್ ಕೂಡ ಮುಕ್ತ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಮೇಲಾಧಿಕಾರಿಗಳು ಈ ಒಂದು ಆದೇಶದಂತೆ ಈ ಗ್ರೌಂಡಲ್ಲಿ ಏನು SSM ನಗರ ಒಂದು ಸ್ಟೇಡಿಯಂ ಅಲ್ಲಿ ಒಂದು ಕ್ರಿಕೆಟ್ ಅನ್ನು ಆಡಿಸಿರಿ ಹೇಗೆ ಅಂತೆಲ್ಲ ವಿಚಾರ ಮಾಡಿ ಈ ದಿವಸ ಪ್ರಥಮ ಬಾರಿಗೆ ಪೊಲೀಸ್ ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ಸ್ನೇಹ ಕ್ರೀಡಾಕೂಟ ಅಂತ ಹೇಳ್ಬಿಟ್ಟು ಒಂದು ಕ್ರಿಕೆಟ್ ಪಂದ್ಯನ ಇವತ್ತು ಆಯೋಜನೆ ಮಾಡಿದ್ದೀವಿ. ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ, ನಮ್ಮ ಇಲಾಖೆಯ ಸಹಕಾರದೊಂದಿಗೆ ನಾವು ಈ ದಿನ ಒಂದು ಸ್ನೇಹ ಕ್ರೀಡಾಕೂಟ ಅಂತ ಮಾಡಿದ್ದೀವಿ. ಒಂದು ಪೊಲೀಸ್ ಮತ್ತು ಪಬ್ಲಿಕ್ರ ಮಧ್ಯೆ ಒಳ್ಳೆ ಉತ್ತಮ ಬಾಂಧವ್ಯ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಮುಂಬರುವಂತಹ ಈದ್ ಮಿಲಾದ್ ಹಬ್ಬ ಇರ್ಬೋದು ಅಥವಾ ಗಣೇಶ ಹಬ್ಬ ಇರ್ಬೋದು, ಇತರ ಎಲ್ಲ ಒಂದು ಹಬ್ಬ ಹರಿದಿನಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಬೇಕು. ಸಮಾಜದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ಘಟಿಸಬಾರ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಗ್ರೌಂಡ್ ಅಥವಾ ಈ ಒಂದು ಸ್ಟೇಡಿಯಂಲ್ಲಿ ಯಾವುದೇ ಒಂದು ಕಾನೂನು ಬಾಹಿರ ಕೃತ್ಯಗಳು ನಡಿಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಸೊ ಇದು ಆಗಬಾರ್ದು ಅಂದರೆ ನಾವಿಲ್ಲಿ ಆವಾಗ ಕ್ರಿಕೆಟ್ ಈ ಥರ ಎಲ್ಲ ಸಾರ್ವಜನಿಕರೆಲ್ಲ ಸೇರಿಸಿ ಒಂದು ಪೊಲೀಸ್ ಮತ್ತು ಸಾರ್ವಜನಿಕರ ಮಧ್ಯೆ ಒಳ್ಳೆ ಬಾಂಧವ್ಯನ ಏರ್ಪಡಿಸೋ ಉದ್ದೇಶದಿಂದ ಈ ರೀತಿ ಕ್ರಿಕೆಟ್ ಅಂದರೆ ಎಷ್ಟು ದಿನದ್ದು ಇದೀಗ ಒಂದಿನ ಮುಂದೆ ನಮಗೆ ಯಾವಾಗ ಅವಕಾಶ ಸಿಗುತ್ತೆ ಆ ಟೈಮಲ್ಲಿ ಬಹುಮಾನ ವಿನ್ ಆದ್ರೆ ಟ್ರೋಫಿ ಕೊಡ್ತೀವಿ. ಮತ್ತೆ ಯಾರು ಚೆನ್ನಾಗಿ ಆಟ ಆಡಿರ್ತಾರೋ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕೊಡ್ತೀವಿ. ಹೀಗೇನೆ ನಮ್ಮ ಮೇಲಾಧಿಕಾರಿಗಳು, ನಮ್ಮ SP ಸಾಹೇಬರು ಮತ್ತು DSP ಸಾಹೇಬರು ಒಂದು ಬೇರೆ ಕಾರ್ಯಕ್ರಮದಲ್ಲಿ ಬಿಜಿ ಆಗಿರೋದ್ರಿಂದ ಸ್ವಲ್ಪ ಬರೋದು ತಡ ಆಗಿರೋದ್ರಿಂದ ನಮಗೆ ಆದೇಶ ಮಾಡಿದ್ದಾರೆ, ಕಂಟಿನ್ಯೂ ಮಾಡಿ ಅಂತ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಂತರ ಬಂದ್ಬಿಟ್ಟು ಜಾಯಿನ್ ಆಗ್ತಾರೆ ಸಾಹೇಬ್. ದಾವಣಗೆರೆಯ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಿದರೆ ತಪ್ಪಾಗಲಾರದು. ದಾವಣಗೆರೆ ಹಳೆ ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಿಸಲಾಗಿದ್ದಂತಹ ಕ್ರೀಡಾಂಗಣ ಏನಿದೆ ನಿರ್ಲಕ್ಷ್ಯಕ್ಕೊಳಗಾಗಿತ್ತು. ಇಲ್ಲಿ ಅನೈತಿಕ ಚಟುವಟಿಕೆ, ಡ್ರಗ್ಸ್ ಹಾವಳಿ ಯಥೇಚ್ಛವಾಗಿ ನಡೀತಾ ಇತ್ತು. ಪೊಲೀಸ್ ಇಲಾಖೆ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನನ್ನ SP ಸಾಹೇಬರು, ನಮ್ಮ ಆಜಾದ್ ನಗರ ನಿರೀಕ್ಷಕರು ಭೇಟಿ ಕೊಟ್ಟಾಗ ಇಲ್ಲಿ ನಡೆಯುತ್ತಿದ್ದಂತಹ ಚಟುವಟಿಕೆಗಳನ್ನು ಗಮನಿಸಿ ಈ ಯುವಕರಲ್ಲಿ ಮತ್ತೆ ಕ್ರೀಡಾಪಟುಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೌಹಾರ್ದತೆ ಮೂಡಿಸಲಿಕ್ಕೆ, ಕ್ರೀಡೆಯನ್ನ ಆರಂಭಿಸಲಿಕ್ಕೆ ತೀರ್ಮಾನ ಮಾಡಿದ್ದು ಬಹಳ ಸಂತೋಷಕರವಾದಂತಹ ಸಂಗತಿ. ಇದು ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು.
ಇಂಥ ಒಂದು ಉತ್ತಮ ಆಸ್ತಿಯನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಸಾರ್ವಜನಿಕರ ಜವಾಬ್ದಾರಿ. ಇಂತಹ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮುಂದೆ ಬಂದು ಮೊನ್ನೆ SP ಸಾಹೇಬರು ಯುವಕರಿಗೆ ಒಂದು ಉತ್ತಮ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಅವರು ಚಟಗಳಿಂದ ಮುಕ್ತಿ ಪಡಿಲಿಕ್ಕೆ ಅವಕಾಶ ಆಗ್ತದೆ. ನಮ್ಮ ಆಜಾದ್ ನಗರ ವಿಭಾಗದಲ್ಲಿ ಏನ್ ಇತ್ತೀಚೆಗೆ ಕೇಳ್ತಾ ಇದ್ದೀವಿ, ಬಹಳ ದಿನದಿಂದ ಗಾಂಜಾ, ಡ್ರಗ್ಸು ಇಂತಹ ಚಟುವಟಿಕೆಗಳಿಂದ ಯುವಕರು ನಾಶ ಆಗ್ತಿದ್ದಾರೆ. ಅವರಿಗೆ ತನ್ನ ಭವಿಷ್ಯವೇ ಗೊತ್ತಾಗದ ಹಾಗೆ ಅವ್ರು ಯಾವ ರೀತಿ ನಾಶ ಆಗ್ತಿದ್ದಾರೆ ಅಂತ ತಿಳಿತಾ ಇಲ್ಲ. ಎಲ್ಲಾ ರೀತಿಯಿಂದಾನು ಪ್ರಯತ್ನ ಮಾಡ್ತು ಇಲಾಖೆ. ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವ್ರನ್ನ ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದೆಲ್ಲವೂ ಕೂಡ ಕಷ್ಟ ಆಗಿ ಕಾಣ್ತಾ ಇರೋದ್ರಿಂದ ಇವತ್ತು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ರೀಡೆಯಲ್ಲಿ ಮುಂದೆ ಒಳ್ಳೆಯ ಒಂದು ಭವಿಷ್ಯ ಇದೆ. ಯುವಕರಿಗೆ ಇಂತಹ ಒಂದು ಚಟುವಟಿಕೆಗಳಲ್ಲಿ ಪೊಲೀಸ್ ಇಲಾಖೆ ಭಾಗಿಯಾಗಿ ಅವರು ಕೂಡ ಒಂದು ತಂಡವನ್ನು ಕಟ್ಕೊಂಡು ಅವರಿಗೆ ಉತ್ತೇಜನ ಮಾಡಲಿಕ್ಕೆ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾನು ಈ ಭಾಗದ ನಾಗರಿಕರ ಪರವಾಗಿ, ಕ್ರೀಡಾ ಅಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಮೊದಲನೇದಾಗಿ ಮೊನ್ನೆ SP ಸಾಹೇಬರಿಗೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಕ್ರಿಕೆಟ್ ಪಂದ್ಯಾವಳಿಯನ್ನ ಪ್ರಾರಂಭ ಮಾಡಲಿಕ್ಕೆ ಮೊನ್ನೆ SP ಸಾಹೇಬರು, DYSP ಸಾಹೇಬರು ಬರಬೇಕಾಗಿತ್ತು. ಅವರು ಕಾರಣಾಂತರದಿಂದ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಅವರು ಸಮಾರೋಪಕ್ಕೆ ಖಂಡಿತ ಬರ್ತಾರೆ ಅನ್ನುವ ನಿರೀಕ್ಷೆಯೊಂದಿಗೆ ನಿರೀಕ್ಷಕರಾದಂತಹ ಮೊನ್ನೆ ವಸಂತರವರು, ಆಜಾದ್ ನಗರ ಠಾಣೆಯ ಪೊಲೀಸ್ ನಿರೀಕ್ಷಕರಾದಂತಹ ಮೊನ್ನೆ ವಸಂತರವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಕ್ರೀಡೆಯನ್ನ ಚಾಲು ಮಾಡಿದ್ದಾರೆ. ಸಮಾರೋಪ ಸಮಾರಂಭಕ್ಕೆ ಮೊನ್ನೆ SP ಸಾಹೇಬರು ಬಂದು ಅವರ ಉದ್ದೇಶ ಮತ್ತೆ ಯುವಕರಿಗೆ ಜಾಗೃತಿ ಮೂಡಿಸಲಿಕ್ಕೆ ಅವರ ಒಂದು ಅಭಿಪ್ರಾಯವನ್ನ ತಿಳಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ನನ್ನ ಕೋರಿಕೆ ಯುವಕರಲ್ಲಿ ಈ ಒಂದು ಭಾಗದಲ್ಲಿ ಇರತಕ್ಕಂಥ ಕ್ರೀಡಾಂಗಣವನ್ನು ಯಥೇಚ್ಛವಾಗಿ ಬಳಸ್ಕೊಳ್ಳಿ. ಪೊಲೀಸ್ ಇಲಾಖೆ ಜೊತೆಗೆ ಬೇರೆ ಬೇರೆ ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇವರೆಲ್ಲರ ಜೊತೆಗೆ ಸಂಪರ್ಕ ಮಾಡಿ ಈ ಭಾಗದ ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಪಂದ್ಯಗಳನ್ನು ಏರ್ಪಡಿಸುವ ಮೂಲಕ ಈ ಒಂದು ಕ್ರೀಡಾಂಗಣವನ್ನು ಕ್ರೀಡಾಪಟುಗಳಿಗೆ, ಸಾರ್ವಜನಿಕರಿಗೆ ಸದುದ್ದೇಶಕ್ಕೆ ಬಳಸಿಕೊಳ್ಳಲು ಕರೆ ಕೊಡ್ತಾ ಇದ್ದೀನಿ.